ಎಲ್ಲೆಲ್ಲೂ ಚಪ್ಪಲಿಗಳದ್ದೇ ರಾಶಿ, ಚಲ್ಲಾಪಿಲ್ಲಿಯಾಗಿರುವ ಬಟ್ಟೆಗಳು, ಟಿವಿಕೆ ಪಕ್ಷದ ಶಾಲುಗಳ ರಾಶಿ. ಉಸಿರಾಡಲಾಗದೆ ಜೀವ ಬಿಟ್ಟ ಮನೆ ಮಕ್ಕಳ ನೆನಪಲ್ಲಿ ಕುಟುಂಬದವರ ಕಣ್ಣೀರು. ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತುಳಿತ ದುರಂತದ 2ನೇ ದಿನದ ದೃಶ್ಯಗಳಿವು. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರ್ಯಾಲಿಯಲ್ಲಿ ನಡೆದ ಘೋರ ದುರಂತದಲ್ಲಿ ಬಲಿಯಾದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಕಾಲ್ತುಳಿತ ನಡೆದ ಕರೂರಿನಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ತನಿಖಾ ತಂಡ ಜಾಲಾಟ ಆರಂಭಿಸಿದೆ. ದುರಂತ ನಡೆದ ಅವಧಿಯ ಸಿಸಿ ಕ್ಯಾಮೆರಾ, ಡ್ರೋನ್ ದೃಶ್ಯಗಳು, ಆಯೋಜಕರಿಂದ ಕಾರ್ಯಕ್ರಮದ ವಿಡಿಯೋಗಳು ಮತ್ತು ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಗಳನ್ನ ವಶಕ್ಕೆ ಪಡೆದು ಎಲ್ಲಾ ಆಯಾಮಗಳಲ್ಲೂ ತನಿಖೆ ಆರಂಭಿಸಲಾಗಿದೆ. ಇನ್ನು ಅಸ್ವಸ್ಥಗೊಂಡಿರುವ 60ಕ್ಕೂ ಹೆಚ್ಚು ಜನರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕರೂರು ಕಾಲ್ತುಳಿತ ದುರಂತದಲ್ಲಿ ಸೆಲ್ವರಾಜ್ ಎಂಬುವರ ಪತ್ನಿ ಚಂದ್ರ ಎಂಬಾಕೆ ಕೂಡ ಜೀವ ಕಳೆದುಕೊಂಡಿದ್ದಾರೆ. ವಿಜಯನ ನೋಡಿ ಬಂದ್ಬಿಡ್ತೀನಿ ಅಂತ ಹೋದ ಪತ್ನಿ ಶವವಾಗಿ ಬಂದಿದ್ದಾಳೆ. ನನ್ನ ಮಕ್ಕಳು ಅಮ್ಮ ಎಲ್ಲಿ, ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ದಾರೆ ಅಂತ ಪುದೂರ್ ಕಾಲನಿಯಲ್ಲಿ ಸೆಲ್ವರಾಜ್ ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದೆಡೆ ಯಾವಾಗ್ಲೂ ಮನೆಯಲ್ಲೇ ಇರಬೇಕಾ, ನಟ ವಿಜಯ್ ಬಂದಿದ್ದಾನೆ ನೋಡ್ ಬರ್ತೀನಿ ಅಂತ ಹೋದ 60 ವರ್ಷದ ವೃದ್ಧೆ ಮನೆಗೆ ಮರಳಲೇ ಇಲ್ಲ. என்ன ஏன் விட மாட்டீங்க? நான் வீட்லயே இருக்கணுமா? எங்க தானே விஜய் வராரு, போய் பார்த்து வர நான் போனேன். ಸ್ವಯಂ ಘೋಷಿತ ದೇವಮಾನವ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಬಂಧನವಾದ ಕಾಮಿಸ್ವಾಮಿ ಚೈತನ್ಯಾನಂದ ಸರಸ್ವತಿ ಪೊಲೀಸ್ ತನಿಖೆಗೆ ಸಹಕರಿಸುತ್ತಿಲ್ಲ ಎನ್ನಲಾಗಿದೆ. ಪೊಲೀಸರು ದೆಹಲಿಯ ವಸಂತ್ ಕುಂಜ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸುತ್ತಿದ್ದು, ಈತನಿಂದ 1 ಐಪ್ಯಾಡ್ 3 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ವಾಮಿ ಮೊಬೈಲ್ನಲ್ಲಿ ಹಾಸ್ಟೆಲ್ ಸಿಸಿಟಿವಿ ವಿಡಿಯೋಗಳು ಪತ್ತೆಯಾಗಿದ್ದು, ಮೊಬೈಲ್ನಲ್ಲೇ ಹಾಸ್ಟೆಲ್ ಮೇಲೆ ನಿಗಾ ಇಟ್ಟಿದ್ದ ಎನ್ನಲಾಗಿದೆ. ಇದಕ್ಕೂ ಮುನ್ನ ತಲೆಮರೆಸಿಕೊಂಡಿದ್ದ ಸ್ವಾಮಿ ತಪ್ಪಿಸಿಕೊಳ್ಳಲು ಸ್ಥಳ ಬದಲಾವಣೆ ಮಾಡುತ್ತಿದ್ದ. ಈಗ ಪ್ರಧಾನಿ ಮೋದಿ ಕಚೇರಿ ಜೊತೆಗೆ ನೇರ ಸಂಪರ್ಕ ಹೊಂದಿದ್ದೆ ಎಂದು ಪೊಲೀಸರಿಗೆ ಬೆದರಿಸಲು ಪ್ರಯತ್ನಿಸುತ್ತಿದ್ದಾನೆ. ಆರೋಪಿ ಸ್ವಾಮಿ ಕೋಣೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್, ಮೋದಿ ಛಾಯಾಚಿತ್ರಗಳು ಪತ್ತೆಯಾಗಿದ್ದು, ಇವು ಎಐ ಬಳಸಿ ರಚಿಸಲಾಗಿದೆ ಎನ್ನಲಾಗಿದೆ. ಮಹಾರಾಷ್ಟ್ರದ ಉಜಿನಿ ನೀರಾ ಅಣೆಕಟ್ಟೆಗಳಿಂದ ಅಪಾರ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮ ಭೀಮಾ ನದಿ ಉಕ್ಕಿ ಹರಿದಿದೆ. ಇದರಿಂದ ಕಲಬುರಗಿಯ ಜೇವರ್ಗಿ ತಾಲೂಕಿನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮಂದರವಾಡ ಗ್ರಾಮ ಅಕ್ಷರಶಃ ನಡುಗಡ್ಡೆಯಾಗಿದೆ. ಗ್ರಾಮದ 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಬೋಟ್ಗಳ ಸಮೇತ ಮಂದರವಾಡಕ್ಕೆ ಆಗಮಿಸಿದ ಎನ್ಡಿಆರ್ಎಫ್ ಸಿಬ್ಬಂದಿ ಗ್ರಾಮಸ್ಥರನ್ನ ಬೇರೆಡೆಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಸಂಪೂರ್ಣ ಸಂಪರ್ಕ ಕಳೆದುಕೊಂಡ ಮಂದರವಾಡ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಲ್ಲದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಫಿರೋಜಾಬಾದ್ ಗ್ರಾಮ ಮುಳುಗಡೆಯಾಗಿ 3 ದಿನಗಳೇ ಕಳೆದಿವೆ. ಈವರೆಗೂ ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಬಂದಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. 25 ಮುಳುಗಡೆ ಆಗ್ಯಾವ್ರಿ, ಆಕೆಸಿ ಭಾಳ ಇದು ಆಗ್ಯಾವ್ರಿ, ಅಸ್ವಸ್ಥ ಆಗ್ಯಾವ, ಏನು ಹೊಲಗಳು ಭಾಳ ಮುಳುಗ್ಯಾವ್ರಿ. ಹಿಂಗೆ ಆಕೆಸಿ ಭಾಳ ಹೈರಾಣ ನಡೆದವ. ಇನ್ನು ಕಟ್ಟಿ ಸಂಗಾವಿ ಸೇತುವೆ ಮುಳುಗಡೆಯಾದ ಪರಿಣಾಮ ಸಾವಿರಾರು ಕಂಟೈನರ್ಗಳನ್ನ ಹೊತ್ತ ಟ್ರಕ್ಗಳು ಮುಂದೆ ಹೋಗಲಾಗದೆ 3 ಕಿಲೋಮೀಟರ್ ದೂರಕ್ಕೆ ಸಾಲುಗಟ್ಟಿ ನಿಂತಿವೆ. ಭೀಮಾ ನದಿ ಪ್ರಕೋಪಕ್ಕೆ ಯಾದಗಿರಿ ಜಿಲ್ಲೆಯ ಜನರು ತತ್ತರಿಸಿದ್ದಾರೆ. ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆ ಪ್ರವಾಹದ ನೀರಿನಿಂದ ಜಲಾವೃತಗೊಂಡು ಮನೆಯಲ್ಲಿದ್ದ ದವಸ ಧಾನ್ಯಗಳು, ದಿನಬಳಕೆ ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇನ್ನು ನಗರದ ಗ್ರೀನ್ ಸಿಟಿ ಬಡಾವಣೆಯು ಜಲಾವೃತವಾಗಿದ್ದು, ನಿವಾಸಿಗಳು ಮನೆಯಿಂದ ಹೊರಬರಲಾರದ ಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ದೀಪಾವಳಿ ಹಬ್ಬದಲ್ಲಿ ಮಾರಾಟಕ್ಕೆ ಅಂತ ಮಾಡಿಟ್ಟಿದ್ದ ಮಣ್ಣಿನ ದೀಪಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಇದರಿಂದ ಮೈನಾಬಾಯಿ ಹೆಸರಿನ ಕುಂಬಾರ ಮಹಿಳೆಯ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿ ಭೀಮಾ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ವ್ಯಕ್ತಿಯನ್ನ ಯುವಕನೋರ್ವ ರಕ್ಷಣೆ ಮಾಡಿದ್ದಾನೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕಿತ್ತು. ಆದರೆ ಸರ್ಕಾರದ ಬಳಿ ದುಡ್ಡಿಲ್ಲದೆ ಪರಿಹಾರ ಘೋಷಣೆ ಮಾಡಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇಲ್ಲ, ಮೋಸ್ಟ್ಲಿ ಅವರಿಗೆ ಟ್ರೆಜರಿಯಲ್ಲಿ ಹಣ ಇಲ್ಲದೆ ಇರಬಹುದು, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಟ್ರೆಜರಿಯಲ್ಲಿ ಸ್ವಲ್ಪ ಹಣ ಬಂದ ಮೇಲೆ ಆಮೇಲೆ ಬಿಡುಗಡೆ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಇದು ಸೋಮಾರಿತನದ ಪರಮಾವಧಿ. ಸರ್ಕಾರ ಸಾಲ ಮಾಡಾದರೂ ಕೂಡ ಅವರು ಕೂಡಲೇ ರೈತರ ನೆರವಿಗೆ ಧಾವಿಸಬೇಕಾಯಿತು. ಒಟ್ಟಾರೆ ಈ ಸರ್ಕಾರ ಒಂದು ರೀತಿ
ಜನರ ಪಾಲಿಗೆ ಸತ್ತೋಗಿದೆ ಅಂತ ಅನ್ಸುತ್ತೆ. ಇನ್ನು ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯೂ ಕಲ್ಯಾಣ ಕರ್ನಾಟಕದ ಕಡೆ ತಲೆ ಹಾಕಿಲ್ಲ, ರೈತರಿಗೆ ಸಾಂತ್ವನ ಹೇಳುವ ಗೋಜಿಗೆ ಹೋಗಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರದ ಒಬ್ಬ ಮಂತ್ರಿಯೂ ಕೂಡ ಆ ಕಡೆ ಕಾಲು ಹಾಕಿಲ್ಲ, ಆ ಕಡೆ ತಲೆ ಹಾಕಿಲ್ಲ. ಒಂದ್ ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ ಈ ಸರ್ಕಾರ. ಉತ್ತರ ಕರ್ನಾಟಕದಲ್ಲಿ ನಿರಂತರ ಮಳೆಯಿಂದ ಅವಾಂತರ ಸೃಷ್ಟಿಯಾದ ಹಿನ್ನೆಲೆ ಸಿಎಂ ಕಾಳಜಿ ವಹಿಸಿ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ನಾನು ಪತ್ರ ಬರೀತೀನಿ ಅಂದಿದ್ದಾರೆ. ಬೆಳೆ ನಾಶ ಆಗಿದೆ, ಒಂದು ಬೆಳೆ ಇವತ್ತು ಉಳಿದಿಲ್ಲ, ಹೆಸರು ಉಳಿದಿಲ್ಲ, ಮುದ್ದು ಉಳಿದಿಲ್ಲ, ತೊಗರಿ ಉಳಿದಿಲ್ಲ, ಸಾಕಷ್ಟು ಹಾನಿಯಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತ ನಂದು ಕೂಡ ಮನವಿ ಇದೆ. ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲೆಯಲ್ಲಿ ಮಂಗಳವಾರ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶ ವೀಕ್ಷಿಸುವ ಸಿಎಂ ಮಂಗಳವಾರ ಸುದ್ದಿಗೋಷ್ಠಿಯಲ್ಲೇ ಪರಿಹಾರ ಘೋಷಿಸುವ ಸಾಧ್ಯತೆ ಇದೆ. ಇತ್ತ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಸಂತ್ರಸ್ತರ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಬಿಲ್ ಪಾವತಿಗೆ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ಆರೋಪಿಸಿ ಸಿಎಂ ಸಿದ್ದರಾಮಯ್ಯಗೆ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರ ಬಂದ್ರೆ ಕಮಿಷನ್ ಪಡೆಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈಗ ಕಮಿಷನ್ ಡಬಲ್ ಆಗಿದೆ ಅಂತ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ನಮ್ಮ ಸರ್ಕಾರ ಬಂದ್ರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡಿದ್ದೀರಿ ಎಂದು ತಿಳಿಸಿದ್ದೀರಿ. ಆದರೆ ಹಿಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲಾ ಇಲಾಖೆಗಳು ಈಗ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಪಡುತ್ತದೆ ಅಂತ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿದೆ. ಆದರೆ ಟೀಂ ಇಂಡಿಯಾಗೆ ಟ್ರೋಫಿ ನೀಡಲು ಪಾಕ್ ಆಂತರಿಕ ಸಚಿವ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಚೇರ್ಮನ್ ಮೊಹಸಿನ್ ನಖ್ವಿ ನಿರಾಕರಿಸಿದ್ದಾರೆ. ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನದ ನಖ್ವಿಯಿಂದ ಕಪ್ ಸ್ವೀಕರಿಸಲು ನಿರಾಕರಿಸಿದ್ರು. ಬಳಿಕ ನಖ್ವಿ ಟ್ರೋಫಿಯನ್ನ ತಮ್ಮ ಹೋಟೆಲ್ ರೂಮ್ಗೆ ಕೊಂಡೊಯ್ದಿದ್ದಾರೆ ಅಂತ ಬಿಸಿಸಿಐ ಆರೋಪಿಸಿದೆ. ಹೀಗೆ ಭಾರತ ಫೈನಲ್ ಗೆದ್ದ ಬಳಿಕ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 90 ನಿಮಿಷಗಳ ಕಾಲ ಹೈ ಡ್ರಾಮಾನೇ ನಡೆದು ಹೋಗಿದೆ. ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಖ್ವಿ ವರ್ತನೆ ವಿರುದ್ಧ ಪ್ರಬಲ ಪ್ರತಿಭಟನೆ ದಾಖಲಿಸಲಾಗುವುದು ಅಂತ ಬಿಸಿಸಿಐ ಹೇಳಿದೆ. We cannot accept a trophy from a person who represents a country that country is waging a war against our country. So we have refused to take that trophy, but that does not mean that that gentleman will take the trophy and the medals which is to be given to our country to his own hotel room. So that is totally unexpected, and we hope that his good sense will prevail and he will send back the trophy to the country, that means to India, as soon as possible. ಏಷ್ಯಾ ಕಪ್ ಗೆದ್ದ ಟೀಂ ಇಂಡಿಯಾಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಚೇರ್ಮನ್ ಮೊಹಸಿನ್ ನಖ್ವಿ ಟ್ರೋಫಿ ತಲುಪಿಸಲು ನಿರಾಕರಿಸಿದ್ದಾರೆ. ಟ್ರೋಫಿ ಇಲ್ಲ ಅಂತ ಟೀಂ ಇಂಡಿಯಾ ಸಂಭ್ರಮಾಚರಣೆಯಿಂದ ದೂರ ಉಳಿದಿಲ್ಲ. ಮೈದಾನದಲ್ಲಿ ಕಪ್ ಇಲ್ಲದೇನೆ ಕಪ್ ಹಿಡಿದಂತೆ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಫೋಟೋಗಳಲ್ಲಿ ಗ್ರಾಫಿಕ್ಸ್ ಟ್ರೋಫಿ ಸೇರಿಸಿದ್ದಾರೆ. ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್, ಶುಭ್ಮನ್ ಗಿಲ್, ತಿಲಕ್ ವರ್ಮಾ ಗ್ರಾಫಿಕ್ಸ್ ಟ್ರೋಫಿ ಜೊತೆ ಸಂಭ್ರಮಾಚರಣೆ ಮಾಡಿದ್ದಾರೆ. ಏಷ್ಯಾ ಕಪ್ ಟೂರ್ನಿ ಆರಂಭದಲ್ಲಿ ಪಾಕ್ ಸಚಿವ ಎಸಿಸಿ ಮುಖ್ಯಸ್ಥ ನಖ್ವಿಗೆ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹ್ಯಾಂಡ್ ಶೇಕ್ ಮಾಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಇನ್ನು ಸೂರ್ಯಕುಮಾರ್ ಯಾದವ್ ಏಷ್ಯಾ ಕಪ್ ಸಂಭಾವನೆಯನ್ನ ಪಹಲ್ಗಾಮ್ ಸಂತ್ರಸ್ತರು ಹಾಗೂ ಭಾರತೀಯ ಸೇನೆಗೆ ಅರ್ಪಿಸಿದ್ದಾರೆ. ಏಷ್ಯಾ ಕಪ್ ಗೆಲುವಿನ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕುಮಾರ್ ಈ ಘೋಷಣೆ ಮಾಡಿದ್ದಾರೆ. ಇತ್ತ 9ನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆದ ಟೀಂ ಇಂಡಿಯಾವನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ್ ನಡೆದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಸ್ಥಳೀಯಾಡಳಿತ ಗಡೀಪಾರು ಮಾಡಿ ಆದೇಶಿಸಿದೆ. ಇದೀಗ ಗಡೀಪಾರು ಆದೇಶ ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಗಡೀಪಾರು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಿದ್ದಾರೆ. ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿರೀಶ್ ಮಟ್ಟಣ್ಣ ಪತ್ನಿ ಭವ್ಯತಾ ಮಟ್ಟಣ್ಣನವರ್ ಎಸ್ಐಟಿ ವಿಚಾರಣೆ ಎದುರಿಸಿದ್ದಾರೆ. ಹಣ ವರ್ಗಾವಣೆ ಮಾಡಿದ್ದವರ ವಿಚಾರಣೆ ನಡೆಸ್ತಾ ಇರೋ ಎಸ್ಐಟಿ ತಿಮರೋಡಿ ಮನೆಗೆ ತೆರಳಿ ಭವ್ಯತಾ ವಿಚಾರಣೆ ನಡೆಸಿದೆ.